ಇನ್ನು ಸಿಎಂ ಸ್ಪಷ್ಟನೆ ನಂತರವೂ ಕರ್ನಾಟಕ ಬಂದ್ಗೆ ವಾಟಾಳ್ ಕರೆಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ 13ಕ್ಕೆ ಬಂದ್ ನಿಶ್ಚಿತ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. 11 ದಿನಗಳ ನಂತರ ಬಂದ್ ಆಗಲಿದೆಯಾ ಕರ್ನಾಟಕ? ಹಾಗಾದ್ರೆ ಇನ್ನು ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆದಿದ್ರು ಸಿಎಂ ಡಿಕೆ ಶಿವಕುಮಾರ್. ಅದರಲ್ಲೂ ಕೂಡ ಕರ್ನಾಟಕವನ್ನ ಬಂದ್ ಮಾಡಬೇಡಿ, ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಬೇಡಿ ಅಂತ ಇವತ್ತು ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿದ್ದಾರೆ. ಸಿಎಂ ಸ್ಪಷ್ಟನೆಯ ನಂತರವೂ ಕೂಡ ಕರ್ನಾಟಕ ಬಂದ್ಗೆ ವಾಟಾಳ್ ಕರೆಯನ್ನ ಕೊಟ್ಟಿದ್ದಾರೆ. ಈ ಕಾವೇರಿ ವಿಚಾರವಾಗಿ ನಾವು ಕೇಂದ್ರ ಮತ್ತು ಕಾನೂನಿನ ಮೊರೆ ಹೋಗ್ತೇವೆ. ಆ ಮೊರೆ ಹೋದ್ಮೇಲೆ ಏನನ್ನೋದನ್ನ ಡಿಸೈಡ್ ಮಾಡೋಣ. ಬಟ್ ಬಂದ್ ಮಾಡೋದು ಬೇಡ, ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಯಾವುದೇ ಬಂದ್ ಮಾಡಬಾರ್ದು ಅಂತ ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ರು. ಆ ಸ್ಪಷ್ಟನೆಯನ್ನ ಕೊಟ್ಟ ನಂತರವೂ ಕೂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ 13ಕ್ಕೆ ಬಂದ್ ನಿಶ್ಚಿತ ಅಂತ ವಾಟಾಳ್ ನಾಗರಾಜ್ ಹೇಳಿರೋದು. 11 ದಿನಗಳ ನಂತರ ಬಂದ್ ಆಗಲಿದೆಯಾ ಕರ್ನಾಟಕ? ಹಾಗಾದ್ರೆ ನೀರು ಬಿಡೋದು ಸೇರಿದಂತೆ ಅನೇಕ ಬೇಡಿಕೆಗಳು ನಾವು ಮಂಡಿಸಿ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್ಗೆ ಇಡೀ ರಾಜ್ಯಾದ್ಯಂತ ಭಾರಿ ಬೆಂಬಲ, ಅಭಿಮಾನ, ಪ್ರೀತಿ ಎಲ್ಲ ಕಡೆ ಅದ್ಭುತವಾಗಿದೆ. ತಮಿಳುನಾಡಿಗೆ ನೀರು ಬಿಡೋದು ಅನೇಕ ಬಾರಿ ಮಾಧ್ಯಮಗಳ ಮಿತ್ರರನ್ನು ಭೇಟಿ ಮಾಡಿದ್ದೀವಿ. ಎಲ್ಲರೂ ಬಹಳ ಅಣ್ಣ ತಮ್ಮಂದರ ರೀತಿಯಲ್ಲಿ ಬಹಳ ಪ್ರೀತಿ ಅಭಿಮಾನದ ಮೇಲೆ ಕಂಡಿದ್ದಾರೆ. ರಾಜ್ಯದಲ್ಲಿ ನಿಜವಾಗಲೂ ನೋವಾಗುತ್ತೆ. ಈ ರಾಜ್ಯ ಯಾರು ಕೇಳೋರಿಲ್ವೇ ಅನ್ನೋ ಥರ ನಿರ್ಧಾರ ಆಗಿದೆ. ತಮಿಳುನಾಡಿಗೆ ನೀರು ಬಿಡೋದು ಸೇರಿದಂತೆ ಅನೇಕ ಬೇಡಿಕೆಗಳು ನಾವು ಮಂಡಿಸಿ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್ಗೆ ಇಡೀ ರಾಜ್ಯಾದ್ಯಂತ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಸ್ವಾಮಿ, ಇವತ್ತು ನಮ್ಮ ಕರ್ನಾಟಕದ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನು ಕರೆದಿದ್ರು. ಇದರಲ್ಲಿ ಅವರು ಕೂಡ ಹೇಳಿದರು, ನಾನು ಈ ಒಂದು ಕಾವೇರಿ ವಿಚಾರವಾಗಿ ನಾನು ಕಾನೂನಿನ ಮೊರೆ ಹೋಗ್ತೇನೆ, ಕೇಂದ್ರದ ಮೊರೆ ಹೋಗ್ತೇನೆ ಅಂತ. ಕರ್ನಾಟಕ ಬಂದ್ ಏನು ಕರೆ ಕೊಟ್ಟಿದ್ದೀರಾ, ಅದನ್ನು ಕರೆಯನ್ನು ವಾಪಸ್ ತಗೊಳ್ರಿ, ಯಾರು ಬಂದ್ ಮಾಡಬೇಡ್ರಿ ಅಂತ ಮನವಿ ಕೂಡ ಮಾಡಿದರು. ಬಟ್ ಈ ಮನವಿ ಕೊಟ್ಟರೂ ಕೂಡ ಇದೀಗ ವಾಟಾಳ್ ನಾಗರಾಜ್ ಅವರು ಮತ್ತೆ ಕರೆಯನ್ನು ಕೊಟ್ಟಿದ್ದಾರೆ, ನಾವು ಬಂದ್ ಮಾಡೇ ತೀರ್ತೇವೆ ಅಂತ ಹೇಳ್ತಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಸ್ವಾಮಿ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್, ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡುವ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರು ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದರು. ಪ್ರಮುಖವಾಗಿ ಕೇಂದ್ರ ಸಚಿವರು ಸೇರಿದಂತೆ ಕಾವೇರಿ ಜಲಾಶಯದ ಭಾಗದ ಶಾಸಕರು ಹಾಗೂ ಮಾಜಿ ಸಿಎಂಗಳನ್ನು ಸಭೆಗೆ ಆಹ್ವಾನಿಸಿದ್ರು. ಅವರಿಂದ ಸಲಹೆ ಸೂಚನೆಗಳನ್ನು ಪಡೆದರು. ಇಲ್ಲಿ ಒಂದು ವಿಚಾರ, ಈಗ ತಮಿಳುನಾಡಿಗೆ ನೀರು ಬಿಡುವ ಆದೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೀರನ್ನು ಹರಿಸಲಾಗ್ತಾ ಇದೆ. ಜೊತೆಗೆ ಇದ್ದಂತಹ ಒಂದು ದೊಡ್ಡ ಸವಾಲಿಗೆ ಈಗ ಬ್ರೇಕ್ ಬಿದ್ದಿರುವಂಥದ್ದು. ಅಂದರೆ ಕಾವೇರಿ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಇತ್ತು. ಹಾಗಾಗಿ ತಮಿಳುನಾಡಿಗೆ ಯಾವ ರೀತಿ ನೀರು ಬಿಡಬೇಕು ಅನ್ನೋದು ಕೂಡ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸರ್ವಪಕ್ಷಗಳ ಸಭೆಯನ್ನು ಕರೆದು ಮುಂದೆ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಎಂಬ ಅಭಿಪ್ರಾಯನ ಪಡೆಯೋದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಮುಂದಾಗಿದ್ದರು. ಆದರೆ ಈಗ ಕಾವೇರಿ ಜಲಾಶಯಕ್ಕೆ ಒಳಹರಿವು ಮಳೆ ಹೆಚ್ಚಾಗಿರೋದ್ರಿಂದ ಒಂದು ಕಡೆ ತಮಿಳುನಾಡಿಗೆ ನೀರು ಬಿಡುವಂಥ ಒಂದು ವಿಚಾರದ ಒಂದು ಕಾವೇರಿದ ವಾತಾವರಣ ಈಗ ತಿಳಿಗೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಪ್ರಮುಖವಾಗಿ ಕಾವೇರಿ ನದಿ ತಮಿಳುನಾಡಿಗೆ ಬಿಡುವ ವಿಚಾರಕ್ಕೆ ಮೊದಲು ಯಾವ ರೀತಿ ಹೋರಾಟ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ. ಅಂದರೆ ಸದ್ಯಕ್ಕೆ ಒಳಹರಿವು ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ, ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರುತ್ತೆ ಅನ್ನೋದು ಪ್ರಮಾಣ ಸಮರ್ಪಕವಾಗಿ ಹೇಳೋದಕ್ಕಾಗೋದಿಲ್ಲ.
ಈ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿ ಎಚ್ಚರಿಕೆ ತೆಗೆದುಕೊಳ್ಬೇಕು, ಜೊತೆಗೆ CWRC ಹಾಗೂ CWMAನಲ್ಲಿ ಪದೇ ಪದೇ ನಮಗೆ ಹಿನ್ನಡೆ ಆಗ್ತಾ ಇರೋದಕ್ಕೆ ಕಾರಣ ಏನು ಎಂಬ ವಿಚಾರಗಳು ಸೇರಿದಂತೆ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ಇದಕ್ಕೆ ಕಾನೂನು ತಜ್ಞರ ಅಭಿಪ್ರಾಯ ಯಾವ ರೀತಿ ಮಾಡಬೇಕು, ಜೊತೆಗೆ ಕೇಂದ್ರ ಸರ್ಕಾರದ ಮೇಲೆ ನಾವು ಯಾವ ರೀತಿಯ ಒತ್ತಡವನ್ನು ತರಬೇಕು, ಮುಂದೆ ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ನಾವು ಯಾವ ದಾಖಲೆಗಳು ಅಂಕಿಅಂಶಗಳನ್ನು ಇಟ್ಟು ಹೋರಾಟ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು CM DK ಶಿವಕುಮಾರ್ ಸರ್ವಪಕ್ಷಗಳ ಸಭೆಯಲ್ಲಿ ಸಲಹೆ ಸೂಚನೆಗಳನ್ನು ಪಡೆದಿರುವಂಥದ್ದು. ಜೊತೆಗೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಕರ್ನಾಟಕದ ಪರ ಆದೇಶ ಕೊಟ್ಟಿದೆ. ಕೇಂದ್ರ ಸರ್ಕಾರವು ಕೂಡ ಎಲ್ಲೋ ಒಂದು ಕಡೆ ರಾಜ್ಯದ ಪರ ನಿಂತಿರುವಂಥದ್ದು. ಆದರೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ತಮಿಳುನಾಡು CM ವಿಜಯ್ ಅವರು ಮತ್ತೆ ಆಕ್ಷೇಪ ತೆಗೆದಿರೋದು, ಯಾವ ರೀತಿ ಹೋರಾಟ ಮಾಡಬೇಕು, ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಮನವರಿಕೆ ಮಾಡಬೇಕು ಅನ್ನೋದು ಕೂಡ ಈಗ ರಾಜ್ಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ನೀರು ಬಿಡುವ ವಿಚಾರಕ್ಕಿಂತ ಮೇಕೆದಾಟು ಯೋಜನೆಗೆ ಹೆಚ್ಚಿನವಾದಂಥ ಇವತ್ತು ಪ್ರಾಮುಖ್ಯತೆಯನ್ನು ಸಭೆಯಲ್ಲಿ ಚರ್ಚೆಗೆ ಕೊಡಲಾಗಿತ್ತು. ಅಂದರೆ ನೀರು ಬರ್ತಾ ಇದೆ, ತಮಿಳುನಾಡಿಗೆ ನೀರು ಬಿಡ್ಬೋದು, ಆದರೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ DPR ಕೂಡ ಆಗಿದೆ. ಅದನ್ನು ಪರಿಷ್ಕರಿಸುವಂತೆ ಈಗಾಗಲೇ ಕೇಂದ್ರ ಜಲ ನಿಯೋಗ ಒಂದು ಪರಿಷ್ಕರಣೆಗೆ ಆದೇಶವನ್ನು ಮಾಡಿದೆ. ಹಾಗಾಗಿ ಕಾನೂನು ಹೋರಾಟ ಮಾಡಬೇಕಾ ಅಥವಾ ಅದಕ್ಕೆ ಪರಿಷ್ಕರಣೆಗೆ ಬೇಕಾದಂಥ ಯಾವ ರೀತಿಯಲ್ಲಿ ದಾಖಲೆಗಳನ್ನು ಒದಗಿಸಬೇಕು, ಜೊತೆಗೆ ಕೇಂದ್ರ ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ಯಾವ ರೀತಿ ಹಾಕಬೇಕು ಅನ್ನೋದು ಇವತ್ತು ಚರ್ಚೆ ನಡೆದಿರುವಂಥದ್ದು. ಅಂದರೆ ಕೇಂದ್ರ ಸಚಿವರು ಸೇರಿದಂತೆ ರಾಜ್ಯ ಸಂಸತ್ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರು ಕೇಂದ್ರದ ಮೇಲೆ ಇನ್ನಷ್ಟು ಪ್ರಭಾವವನ್ನು ಹಾಕಬೇಕು, ಒತ್ತಡವನ್ನು ಹಾಕಬೇಕು ಅನ್ನೋದು CM DK ಶಿವಕುಮಾರ್ ಮನವಿ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ರಾಜ್ಯದ ವಿಚಾರ ಬಂದಾಗ ನಾವೆಲ್ಲ ಒಂದೇ ಎಂಬ ಸಂದೇಶವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಕನ್ನಡಪರ ಸಂಘಟನೆ ಆಗ್ಬೋದು ಅಥವಾ ವಿವಿಧ ಸಂಘಟನೆ ಆಗ್ಬೋದು ಆಗಸ್ಟ್ 13ಕ್ಕೆ ಪ್ರತಿಭಟನೆಯನ್ನು ಕರೆ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡಬೇಡಿ, ಜೊತೆಗೆ ಕರ್ನಾಟಕ ಬಂದ್ ಮಾಡಬೇಡಿ, ನಾವು ರಾಜ್ಯ ಸರ್ಕಾರವೇ ನಿಮ್ಮ ಪರ ಇದೆ, ಜೊತೆಗೆ ಮಳೆ ಕೂಡ ಚೆನ್ನಾಗಿ ಆಗ್ತಾ ಇದೆ. ಹೀಗಾಗಿ ಬೇರೆ ವಿಚಾರಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಎಲ್ಲರೂ ಕೂತು ಚರ್ಚೆ ಮಾಡೋಣ. ನಾವು ಕಾನೂನು ಹೋರಾಟ ಮಾಡ್ತೀವಿ, ರೈತರಿಗಾಗಲಿ ಅಥವಾ ರಾಜ್ಯದ ಜನತೆಗಾಗಲಿ ನಾವು ಮೋಸ ಆಗೋದಕ್ಕೆ ಬಿಡೋದಿಲ್ಲ, ನಾವು ನಿಮ್ಮ ಪರ ಇದ್ದೇವೆ, ಹಾಗಾಗಿ ಬಂದ್ ಮಾಡೋದು ಬೇಡ ಎಂಬ ಮನವಿಯನ್ನ CM DK ಶಿವಕುಮಾರ್ ಮಾಡ್ಕೊಂಡಿರೋಂಥದ್ದು. ಮಲ್ಲಿಕಾರ್ಜುನ್. ಎಸ್ ಸ್ವಾಮಿ, ಇನ್ನೊಂದು ಕಡೆ ಇದೀಗ ಕಾವೇರಿ ವಿಚಾರ ಆದರೆ ಇನ್ನೊಂದು ಕಡೆ ಬರ ಪ್ರವಾಸವನ್ನ BJP ಮಾಡ್ತಾ ಇದೆ. ಬರ ಘೋಷಣೆ ಮಾಡಿ ಚಿತ್ರದುರ್ಗಕ್ಕೆ ಮೊನ್ನೆ ಭೇಟಿ ಕೊಟ್ಟಿದ್ರು ಅಶೋಕ್. ಆ ಚಿತ್ರದುರ್ಗ ಜಿಲ್ಲೆಯನ್ನ ಬರ ಘೋಷಣೆ ಮಾಡಿ, ಬರ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಂತ ಅಹವಾಲನ್ನ ಸ್ವೀಕರಿಸಿ ಮತ್ತೆ ಶಿವಕುಮಾರ್ ಅವ್ರಿಗೂ DK ಶಿವಕುಮಾರ್ ಅವ್ರಿಗೂ ಕೂಡ ಮನವಿಯನ್ನ ಕೊಡ್ತಾ ಇದ್ರು. ಬಟ್ ಇವತ್ತಿನ ಸಭೆಯಲ್ಲಿ ಅವ್ರು ಹೇಳೋದಂದ್ರೆ ಸದ್ಯಕ್ಕೆ ಯಾವುದೇ ಒಂದು ಬರದ ಬಗ್ಗೆ ಘೋಷಣೆ ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಎಲ್ಲನ್ ಸ್ವಾಮಿ? ಮಲ್ಲಿಕಾರ್ಜುನ್, ಈಗಾಗಲೇ ಬರ ಹಾಗೂ ಕೆಲವು ಕಡೆ ನೆರೆ ಸಮಸ್ಯೆಗಳಿಂದಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆ JDS ನಾಯಕರು, ಮತ್ತೊಂದು ಕಡೆ BJP ನಾಯಕರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದೆ. ಎಲ್ಲೆಲ್ಲಿ ಬರಗಾಲ ಎದುರಾಗಿದೆ ಅಂತ ತಾಲೂಕುಗಳಿಗೆ, ಅಂತ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿರುವಂತಹ ಸಮಸ್ಯೆಗಳನ್ನು ಆಲಿಸಿ ಸಂಪೂರ್ಣ ವರದಿಯನ್ನು ಮಾಡ್ಕೊಳ್ತಾ ಇರೋಂಥದ್ದು. ಅಂದರೆ ಒಂದು ಕಡೆ ರಾಜ್ಯ ಸರ್ಕಾರ ಎಲ್ಲೋ ಕ್ಯಾಬಿನೆಟ್ ವಿಚಾರದಲ್ಲೇ ಮಗ್ನರಾಗಿದ್ದಾರೆ, ದೆಹಲಿಗೆ ಹೋಗಿದ್ದಾರೆ, ಶಾಸಕರು ಅಲ್ಲಿದ್ದಾರೆ, CM ಕೂಡ ಅಲ್ಲೇ ಬಿಟ್ಟಾ ಇದ್ದಾರೆ. ರೈತರ ಅವರ ಸಮಸ್ಯೆ ಆಲಿಸೋದಕ್ಕೆ, ರೈತರ ಸಮಸ್ಯೆ ಕೇಳೋದಕ್ಕೆ ರಾಜ್ಯ ಸರ್ಕಾರ ಇಲ್ಲದಂತಾಗಿದೆ ಎಂಬ ವಾಗ್ದಾಳಿಯನ್ನು ವಿಪಕ್ಷ ನಾಯಕರು ನಡೆಸಿದಂಥದ್ದು. ಈಗ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವು ಕಡೆ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಎಂಬ ಪ್ರಶ್ನೆಯನ್ನು ವಿಪಕ್ಷಗಳ ನಾಯಕರು ಮಾಡಿದರು. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಚಾಟಿಯನ್ನು ಬೀಸಿದ್ರು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಇಷ್ಟೊತ್ತಿಗೆ ಬರಗಾಲ ಘೋಷಣೆಯನ್ನು ಮಾಡಬೇಕಿತ್ತು, ಆದರೆ ಇನ್ನೂ ಯಾಕೆ ಮಾಡಿಲ್ಲ ಎಂಬ ಪ್ರಶ್ನೆಗಳನ್ನು ರಾಜ್ಯ ಸರ್ಕಾರ ಮುಂದಿಟ್ಟಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು CM DK ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ವಿಚಾರಗಳಿಂದ ಬರ ಘೋಷಣೆ ಮಾಡೋಕ್ಕಾಗಿಲ್ಲ, ಆಗಸ್ಟ್ ಅಂತ್ಯದಲ್ಲಿ ನಾವು ಎಲ್ಲೆಲ್ಲಿ ಬರ ಆಗಿದೆ ಆ ಪ್ರದೇಶಗಳಿಗೆ ನಮ್ಮ ಸಚಿವರು, ಅಧಿಕಾರಿಗಳು ಭೇಟಿ ಕೊಡ್ತಾರೆ, ಆ ವರದಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ, ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ರೈತರ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಎಂಬ ಸ್ಪಷ್ಟನೆಯನ್ನು ಇವತ್ತು CM DK ಶಿವಕುಮಾರ್ ಕೊಟ್ಟಿರುವಂಥದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.